ಹೊತ್ತು ನೆತ್ತಿ ಮೇಲೆ ಬತ್ತು ಬಿತ್ತಲು ಹೋಗುವುದು ವೇಳೆ ಆಗುತ್ತದೆ. ಬೇಗ ಬಾರೆ, ಬೇಗ ಬಾ. ಯಾಕೆ ಇಷ್ಟೊಂದು ಔಷಧ ಪಡ್ತಾ ಇದ್ದಾರೆ ನೋಡಿ. ನೀವೇ ಹೇಳಿದಾಗೆ ಈ ಹೆತ್ತುಗಳು ನಮಗೆ ಎಂದು ಕನುಗುಳಿತಾ ಇದ್ರು, ಅದಕ್ಕೋಸ್ಕರವಾಗಿ ಒಳಗಡೆ ಎಡಿ ಮಾಡ್ತಾ ಇದ್ದೀರಿ. ಸೀತಾ, ಬಸವಣ್ಣನಿಗೆ ಅಷ್ಟೇ ಹೇಳೋಣ, ಬಸವಣಿಯಿಂದ ದೊಡ್ಡವಳು ಆ ಭೂತ ಇದ್ದಾಳೆ. ಜಾತಿ ಭೇದವಿಲ್ಲದೆ ಎಲ್ಲರನ್ನು ತನ್ನ ಒಳಗೆ ಹಾಕಿಕೊಂಡು ಕಾಪಾಡುತ್ತಿದ್ದಾಳೆ. ಅವಳಿಗೆ ಹೇಳಿ ರೀ, ನೀವ್ ಹೇಳಿಕ್ಕಿಂತ ಮುಂಚಿತವಾಗಿ ಭೂಮಿ ತಾಯಿಗೆ ಉಡಿ ತುಂಬಿ ನೋಡಿ ಎಡೆ ಮಾಡಿ ಆ ದೇವರಿಗೆ ಪೂಜೆ ಮಾಡಿ ನಾನು ಕೂಡ ಬೇಡ್ಕೊಂಡಿದ್ದೇನೆ. ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ಅದಕ್ಕೆ ಆಡ್ತಾ ಇದ್ದೀರಿ. ಎಷ್ಟೊಂದು ಬುದ್ಧಿವಂತರು ಸೀತಾ ನೀನು. ನಿನ್ನಂತ ಹೆಣ್ಣನ್ನು ಪಡೆದುಕೊಂಡು ನನ್ನ ಭಾಗ್ಯ ಪುಣ್ಯವಂತರ ಮಾಡಿರಬೇಕು. ಚಿಕ್ಕಂದಿರಲೇ ತಂದೆ ತಾಯಿನ ಕಳ್ಕೊಂಡು ಅನಾಥವಾದ ನನಗೆ ಕೊನೆಗೆ ತಾಳಿ ಕಟ್ಟಿ ಸೌಭಾಗ್ಯ ಕೊಟ್ಟಿದ್ದಲ್ಲ, ಅದನ್ನೆಲ್ಲ ಭಾಗ್ಯ ಅಂತ ನಾನು ಕೊಡ್ತೇನೆ. ಹೇ ಹುಚ್ಚಿ, ಸಂತೋಷ ತುಂಬಿ ಬಂದಾಗ ಹೆಣ್ಣ ಕಣ್ಣೀರ್ ಹಾಕಬಾರದು. ಆ ಮನ್ಯಾಗ ಒಳ್ಳೇದಾಗಂಗಿಲ್ಲ. ನಡಿ ಮುಂದಿನ ಕೆಲಸ ನೋಡು. ಸ್ವಾಮಿ, ರೈತ ಒತ್ತಲಿಗಿದ್ರೆ ಜಗವೆಲ್ಲ ಬೆಕ್ಕುವುದು ಅಂತ ನೇಗಿಲಿಗೆ ಇನ್ನೊಂದಾದ್ರೂ ಇದೇನ್ರಿ? ಇದೇ ಸೀತಾ, ಇದೇ ರೈತನೇ ದೇವರೆಂದು ಪೂಜಿಸುತ್ತಿರುವ ಆ ಕೂರಿಗೆಗೆ 3 ತಾಳುಗಳೆಂಬ ನೇಮವಿದೆ. ಒಂದೊಂದು ತಾಳು ಒಂದೊಂದು ವಿಶಿಷ್ಟ ರೀತಿ ಇವೆ. ಮೊದಲನೆಯ ತಾಳು ಸ್ವತಂತ್ರವಾಗಿ ಹಾರಾಡುವ ಪಶು ಪಕ್ಷಿಗಳಿಗೆ. ಎರಡನೆಯ ತಾಳು ಸಂಸಾರ ತ್ಯಜಿಸಿ ಕ್ಯಾವಿ ತೊಟ್ಟ ಜೋಗಿ ಜಂಗಮರಿಗೆ. ಹಾಗೆ ಮೂರನೆಯ ತಾಳು ಅನ್ನ ಹಾಕುವ ರೈತರಿಗೆ. ಸೀತಾ, ರೈತನೇ ಹೇಗೆ ಎಲ್ಲರಿಗೆ ಉಸಿರಾಗಿದ್ದಾನೆ ಎಂಬುದು ತಿಳಿಯಿತು ನಿನಗೆ? ಹೌದು ಸ್ವಾಮಿ, ಯಾಕಂದ್ರೆ ಈ ಭೂಮಿ ತಾಯಿ ನಮಗೆ ಅನ್ನ ಹಾಕೋದಾಕಿ, ಆದ್ರೆ ಈ ಭೂಮಿ ತಾಯಿ ನಾವು ಎಣ್ಣೆ ಬೀಜ ಗೊಬ್ಬರ ಹಾಕಿ ಬಿತ್ತಿದ್ರೆ ನಿಜವ್ರ ಆ ರೈತ ಭೂಮಿ ತಾಯಿಗೆ ಸೊಚ್ಚನ ಮಗ ಅನ್ಸ್ಕೊಂತಾನೆ ಅನಿಬೇಕ್ರಿ? ಹೌದು ಸೀತಾ, ಹೌದು. ಈ ಭೂತಾಯಿ ಇಚ್ಛೆಯಂತೆ ಭರತ ಖಂಡದಲ್ಲಿ ಬೀಜಕ್ಕೆ ತಕ್ಕ ಬೆಳೆಗಳು ಬಂದು ಮಹಾತ್ಮರು, ವೀರರು, ಸೂರರು ಹೀಗೆ ಸಾಲು ಸಾಲಾಗಿ ಹುಟ್ಟಿ ಬಂದರು. ಈ ಭೂಮಿ ತಾಯಿ ಎಂತ ಪುಣ್ಯವಂತಳು. ಯಾಕೆ ಸೀತಾ? ಯಾಕೆಂದ್ರೆ ಆಡಂಬರ ಜೀವನ ಮಾಡುವವರನ್ನು, ಮೇಲು ಕೀಳು ಎಂಬುವರನ್ನು ತನ್ನ ಉಡಿಯಲ್ಲಿ ಹಾಕಿಕೊಂಡು ಜೀವನ ಮಾಡ್ತಾ ಇದ್ದಲ್ಲ, ನಿಜವೋ ಇವಳು ಭಾಗ್ಯವಂತಳು. ಹಾ 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 ಸೀತಾ, ಈ ತಾಯಿಯ ವರುಣನೇ ಎಷ್ಟು ಹೇಳಿದರು ನಮ್ಮ ಜೀವವರೆಗಿರುತ್ತಿದ್ದರು ಸಾಲದು ಸೀತಾ. ಅದು ಅಲ್ಲದೆ ಕಳಸಾ ಬಂಡೂರಿ ಯೋಜನೆ ಯಶಸ್ವಿ ಆದರೆ ನಮಗೆ ಬಂದಂತ ಬಡತನವು ದೂರ ಆಗಬಹುದು ಖಂಡಿತ. ಸೀತಾ, ಇದೆಲ್ಲ ಇರಲಿ, ಮೊದಲು ಬಿತ್ತನೆ ಮಾಡುವವರು ಬರೋಣ ನಡೆ. ಆಯ್ತು ಸ್ವಾಮಿ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ನಿಲ್ಲು ಸೀತಾ, ಹಾಗೆ ಹೋಗುವ ಮುನ್ನ ಒಂದು ನಿನ್ನ ಹಾಡನ್ನು ಹಾಡಬಾರ್ದಲ್ಲಿ. ಭೂಮಿ ತಾಯನೇ ಮೆಚ್ಚಿದೆ, ಯಾಕೋ ನಾನು ಮೆಚ್ಚಿದೆ.
ಯಾಕನೆ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ ಶ್ರುತಿ ಅಣ್ಣ ಅತ್ತಿಗೆ ಇಷ್ಟೊಂದು ಸಂಭ್ರಮದಿಂದ ಹೊರಟಿರಲ್ಲ ಎಲ್ಲಿಗೆ? ಓ ಈಗ ಬಂದಿನಪ್ಪ ಶ್ರೀಧರ, ನಾವು ಸಂತೋಷದಿಂದ ಭೂತಾಯಿಗೆ ಬಿತ್ತನೆ ಹೊರಟಿರುವೆ. ಏನಪ್ಪಾ ಶಿಶಿರರ, ನೋಡು ನಿಜವಾಗ್ಲೂ ಹೇಳಬೇಕೆಂದ್ರೆ ಈಗ ನಾವು ಪ್ರೀತಿಯಿಂದ ಬಿತ್ತಿಗದ ಹೊರಟ ಸಮಯದಲ್ಲಿ ಇಂಥ ಮಾತುಗಳು ನಿನ್ನ ಬಾಯಿಂದ ಬರ್ತಾ ಇದೆಯಲ್ಲ, ಈಗ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಾ ಇದೆಯಾ? ಹೇಳ್ತಿದ್ದ ಬರಬೇಕಾದ ಪ್ರಸಂಗ ಬಂದೊದಗಿದೆ ಅತ್ತಿಗೆ. ಅದಕ್ಕೆ ಕೇಳ್ತಾ ಇದ್ದೇನೆ, ಅಂತ ಪ್ರಸಂಗ ಏನು ಬಂದೊದಗಿದೆ ಅಂತ. ಹಿಂದೆ ನಾನು 20,000 ಹಣ ತೆಗೆದುಕೊಂಡದ್ದು ಡೊನೇಷನ್ಗೆಂದು ಆಯ್ತು. ಈಗ ಪ್ರವೇಶ ಪಡೆದುಕೊಳ್ಳಬೇಕಾದರೆ 50,000 ಹಣ ಬೇಕು. ಅದು ಇವತ್ತೇ ಕೊನೆಯ ದಿನಾಂಕ. ಇದೇನಪ್ಪ ಶ್ರೀಧರ, ನಾವು ಖುಷಿಯಿಂದ ಭೂತಾಯಿಗೆ ಬಿತ್ತನೆ ಹೊರಟಿರುವಾಗ ಇಷ್ಟೊಂದು ಹಣ ಕೇಳಿದ್ರು ಎಲ್ಲಿ ತಗೊಳ್ಬೇಕಪ್ಪ? ಎಲ್ಲಿದೆ ತಂದು ಕೊಡಲಿ? ಇರ್ಲಿ, ನಾನು ಬಿತ್ತನೆ ಮಾಡಿ ಬಂದ ತಕ್ಷಣ ನಿನಗೆ ಎಲ್ಲಾದರೂ ಸಾಲ ಮಾಡಿ ಹಣದ ವ್ಯವಸ್ಥೆ ಮಾಡ್ತೇನೆ. ನೀನಿಲ್ಲೇ ಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡಬೇಕು ಸಹೋದರ. ನಿಲ್ಲಣ್ಣ, ಇವತ್ತೊಂದು ದಿನ ಬಿತ್ತುವುದು ಬಿಟ್ಟರೆ ಏನೂ ಆಗುವುದಿಲ್ಲ. ನನ್ನ ಜೀವನಕ್ಕಿಂತ ನಿಮಗೆ ಬಿತ್ತುವುದೇ ಹೆಚ್ಚಾಯ್ತೆ. ಎಂತ ಮಾತನಾಡ್ತಾ ಇದೆ ಶ್ರೀಧರ್, ಎಂತ ಮಾತನಾಡ್ತಾ ಇದೆಯಾ? ಭೂಮಿ ತಾಯಿ ನಮಗೆ ಅನ್ನ ಹಾಕುವ ತಾಯಿ, ಆ ತಾಯಿಯಿಂದಲೇ ನಾವು ಬದುಕಿ ಬಾಳುದತ್ತ ನಿನಗೆ ಗೊತ್ತಿಲ್ವೇನು? ಆತಿಗೆ ನಿಮ್ಮ ಮಾತುಗಳನ್ನು ಕೇಳಲು ನನಗೆ ಸಮಯ ಇಲ್ಲ. ಹಣ ಕೊಡ್ತೀರೋ ಅಥವಾ ಇಲ್ಲೋ ಹೇಳಿ. ಅಣ್ಣ, ತಮ್ಮನ ಜೊತೆ ಏನೋ ಹಣದ ವಿಚಾರ ಮಾತನಾಡುತ್ತಿರುವ ಹಾಗೆ ಕಾಣಿಸ್ತದೆಯಲ್ಲ. ಯಾಕಪ್ಪ ಶ್ರೀಧರ, ನೀನಾದ್ರೂ ಹೇಳಪ್ಪ ಏನಾಯ್ತೆಂದು. ಇದೆಲ್ಲ ನಿನಗೆ ಆಗ್ಬೇಕು. 50,000 ಹಣ ಬೇಕು, ಕೊಡ್ತೀಯಾ? ಏನು ಸಹೋದರ, ಹರಟೆಯ ಮಾತಾ? ನಾನು 50,000 ಹಣ ಕೇಳಿದ್ದು ನಿನಗೆ ತಮಾಷೆ ಮಾತಾಯ್ತೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೇನಿದು? ನಾನು ನಿನಗಿಂತ ಹಿರಿಯುವಂದಾಗ ಆ ರೀತಿ ಕೇಳಿದ್ರು ತಪ್ಪೇನು? ಸ್ವಲ್ಪ ಅವನಿಗೆ ಬರೆದು ಕೊಟ್ಟು ಮಾತಾಡೋದು ಕಲ್ಕೋ. ಅಣ್ಣ ಯಾರು ನನ್ನಣ್ಣ? ಇವನೊಬ್ಬ ಬೀದಿಯಲ್ಲಿ ಬಿದ್ದ ಬಿಕಾರಿ. ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟರೆ ಒಳ್ಳೆಯದು. ಏನು ಮಾತನಾಡುತ್ತಿರುವೆ ನೀನು? ನೀನಾಡುತ್ತಿರುವ ಮಾತನ್ನು ಯಾರಾದರೂ ಆಡಿದ್ದರೆ ಇಷ್ಟೊತ್ತಿಗಾಗಲೇ ಅವರ ಮತ್ತೇನು ಮಾತನಾಡಬೇಕು ನನಗೆ? ನಾನು ಆಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಿದ್ದಾನಲ್ಲ ಈ ಮಹಾತ್ಮರನ್ನೇನೆ ಕೇಳು. ಶ್ರೀಧರ ನಿಜ ಏನೆಂದು. ಶ್ರೀಧರ ಹೊಡೆಯನ್ನ ಹೊಡೆ. ಬೆನ್ನಿಗೆ ಬಿದ್ದ ತಮ್ಮನಿಗಿಂತ ಬೀದಿಯಲ್ಲಿ ಬಿದ್ದ ಬಿಕಾರಿ ಹೇಳ್ತಾರೆ. ಅಣ್ಣ, ಈ ಶ್ರೀಧರ ಆಡುತ್ತಿರುವ ಮಾತು ಎಂತ ಮಾತಲ್ಲ. ನಿಜ ಹೇಳಣ್ಣ, ಈ ಶ್ರೀಧರ ಹೇಳುತ್ತಿರುವುದು ನಿಜವೇನಣ್ಣ? ಸಮರ್ಥ, ಶ್ರೀಧರ ಹೇಳುವ ಮಾತು ನಿಜವಿದೆ. ಅದನ್ನು ಯಾವ ಬಾಯಿಂದ ಹೇಳಲಪ್ಪ? ಯಾವ ಬಾಯಿಂದ ಹೇಳಲಿ? ಆ ಮಾತು ಏನೆಂದು ಹೇಳದಿದ್ದರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಸಹೋದರ ಹೇಳುತ್ತೇನೆ, ಸಹೋದರ ಹೇಳುತ್ತೇನೆ. 25 ವರ್ಷಗಳ ಹಿಂದಿನ ವಿಷಯ ಇಂದು ಹೇಳುತ್ತ ಅಮ್ಮನ ಬಂಧುಗಿದ್ದಿದರ. ನೋಡು ಸಹೋದರ, ನಿನ್ನ ತಂದೆ ಇಡೀ ಊರಿಗೆ ನಿಷ್ಠಾವಂತ ರೈತನಪ್ಪ. ನಿನ್ನ ತಂದೆ ಅವಳಿ ಪುತ್ರರಾಗಿ ನೀವು ಚಿಕ್ಕಂದಿನಿರುವಾಗ ನೀವು ನಿಮ್ಮ ಗುಡಿಸಲಿಗೆ ಬೆಂಕಿ ಹತ್ತಿದ ವೇಳೆಯಲ್ಲಿ ನೀನೊಬ್ಬ ನನ್ನ ಕೈಗೆ ಸಿಕ್ಕಿದ್ಯಪ್ಪ. ಇನ್ನೊಬ್ಬ ನಿನ್ನಣ್ಣ ಎಲ್ಲಿದ್ದಾನೆ ಎಂಬುದರೊಳಗೆ ಗೊತ್ತಿಲ್ಲಪ್ಪ. ನಿನ್ನ ತಂದೆ ತಾಯಿ ಸತ್ತು ಹೋದರಪ್ಪ. ಇಷ್ಟೇ
ಕಾರಣ ಯಾರೆಂದು ಗೊತ್ತಿಲ್ಲ ಸೋದರ, ಗೊತ್ತಿಲ್ಲ. ಅಣ್ಣ, ಇವನ ಸತ್ಯ ಘಟನೆ ತಿಳಿತಲ್ಲ, ಇವತ್ತೊಂದು ತೀರ್ಮಾನ ಆಗಲೇಬೇಕು. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಅವನಿರಬೇಕು ಒಂದು. ಸಹೋದರ, ನಾನು ಏನು ಪಾಪ ಮಾಡಿರಬೇಕು ಸಹೋದರ? ನನಗೆ 2 ಕಣ್ಗಳಿದ್ದಂತವರು ನೀವು. ಒಂದು ಕಣ್ಣಿಗೆ ಬೆನ್ನೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಒರೆಸಿದಂತಾಯಿದೆ. ಹೇಗೆ ಹೇಳಲಪ್ಪ, ಹೇಗೆ ಹೇಳಲಿ? ಅಣ್ಣ, ಹಾಗಾದರೆ ಇವನ ಜೊತೆಯಲ್ಲಿ ನೀವೇ ಇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಇನ್ನೊಂದು ಮಾತು ಅಣ್ಣ, ಒಂದನ್ನು ಪಡೆದುಕೊಳ್ಳಬೇಕಾದರೆ ಇನ್ನೊಂದನ್ನು ಪಡೆದುಕೊಳ್ಳಲೇಬೇಕು. ಇದು ವಿಧಿಯ ಲಿಖಿತ. ಬೇಡ, ದಯವಿಟ್ಟು ನೀನು ತಾಯಿ ಮನೆ ಬಿಟ್ಟು ಹೋಗ್ಬೇಡಪ್ಪ. ಒಂದು ತಾಯಿ 9 ತಿಂಗಳು ಹೊತ್ತು ಹೇಗೆ ಸಾಕಿ ಸಲಿವಿ ದೊಡ್ಡವಳಗೆ ಮಾಡ್ತಳು, ಅದರಂತೆ ನಾನು ನಿನ್ನ ಸಾಕಿ ಸಲಿವಿ ದೊಡ್ಡವಳಗೆ ಮಾಡಿದ್ದೇನೆ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲಪ್ಪ, ನಮಗಿಲ್ಲ. ನೀನು ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಡ. ಬೇಡ ಬೇಡ, ನನ್ನಿಂದಾಗಿ ನೀನು ಮನೆ ಬಿಟ್ಟು ಹೋಗುವುದು ಬೇಡಪ್ಪ. ಏನು ಎಷ್ಟೇ ಸಿಹಿಯಾಗಿದ್ದು ಅದರಲ್ಲಿ ಒಂದು ದೊಡ್ಡ ಅದರ ಹಾಗೆ ನಾನು ಕೂಡ ಅದರ ಹಾಗೆ ಅತ್ತಿಗೆ. ಇಲ್ಲಪ್ಪ ಸಬತ, ನಿನ್ನ ಕೈ ಮುಗಿದು ಬೇಡಿಸುತ್ತಾ ಇದ್ದೇನೆ. ಯಾಕಂದ್ರೆ ನೀನು ನನ್ನ ಹೆತ್ತ ಮಗನ ಹಾಗೆ ಸಾಕಿ ಸಲಿವಿ ದೊಡ್ಡವಳಾಗಿ ಮಾಡ್ತಾ ಇದ್ದೀಯ. ನೀನು ಈ ಮನೆ ಬಿಟ್ಟು ಹೋದ್ರೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ನಮಗಿಲ್ಲ. ನೀನು ಮಾತ್ರ ಮನೆ ಬಿಟ್ಟು ಹೋಗ್ಬೇಡಪ್ಪ. ಬರದಲ್ಲಿ ಹೀಗೆ ಬರೆದಿರುವಾಗ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಾಮನ ಬಿಲ್ಲು, ಬಾನಿನಲ್ಲಿ ಮೂಡಿದ ಕಾಮನ ಬಿಲ್ಲು ಆಕಾಶಕ್ಕಷ್ಟೇ. ಆದರೆ ನೋಡುವವರ ಕಣ್ಣಿಗಲ್ಲ ಅತ್ತಿಗೆ, ನೋಡುವವರ ನನಗೆ ಒಂದೇ ಒಂದು ಆಸೆ. ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿ ಬಂದರೆ ನಿನ್ನ ಬಡಿಲಲ್ಲಿ ಆಡುವ ಕೂತಾಗಿ ಒಬ್ಬ ತಾಯಿ ಹೊಟ್ಟೆಯಲ್ಲಿ ಮಗುವನ್ನಿಟ್ಟುಕೊಂಡು ಸಾಕಿ ಸಲಿವಿ ದೊಡ್ಡವಳಾಗಿ ಮಾಡಿದ್ದಾಳೆ. ಅದರಂತೆ ನಾನು ಕೂಡ ನಿನ್ನ ಸಾಕಿ ದೊಡ್ಡವಳಾಗಿ ಮಾಡಿದ್ದೀನಂತ. ಈ ಸಮಯದಲ್ಲಿ ನೀನು ಮನೆ ಬಿಟ್ಟು ಹೋಗ್ತಿದ್ದೆ ನಾವು ಯಾವ ರೀತಿ ಸಹಿಸಿಕೊಂಡು ಬಾಳ್ಬೇಕು? ನೀನು ಯಾವ ಕನಸು ಬಿಟ್ಟು ಹೋಗ್ಬೇಡ. ಹೇಳಬೇಡ, ಮಾತಿಗೆ ಹೇಳಬೇಡ. ಅದೇ ಮರದಲ್ಲಿ ಹೀಗೆ ಬರೆದಿರುವಾಗ ಅದು ಹಾಗೆ ನಡೆಯುತ್ತದೆ ಅತ್ತಿಗೆ, ಅದು ಹಾಗೆ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅತ್ತಿಗೆ, ಯಾರಿಂದಲೂ ಸಾಧ್ಯವಿಲ್ಲ. ನೀನಾಗೆ ನೀನೇ ಹೋಗುತ್ತೀಯ ಅಂದ ಮೇಲೆ ಬೇಗನೆ ಹೋಗು ಇಲ್ಲಿಂದ. ನೀನು ಎಷ್ಟು ಹೊತ್ತು ಈ ಮನೆಯಲ್ಲಿ ಇರ್ತೀಯೋ ಅಷ್ಟು ವಿಘ್ನ ಹೆಚ್ಚಾಗುತ್ತದೆ. ಹೋಗುತ್ತೇನೆ ಸೋದರ, ನನ್ನ ತಂದೆ ತಾಯಿಯ ಸ್ಥಾನದಲ್ಲಿರುವ ನನ್ನ ಅತ್ತಿಗೆ ಒಂದೇ ಒಂದು ಮಾತನ್ನು ಹೇಳಬೇಕು. ಅದೇನದು, ಬೇಗನೆ ಬಗಲಿ ಹೋಗು ಇಲ್ಲಿಂದ. ಚಿಕ್ಕಂದಿನಿಂದಲೂ ನನಗೆ ಉಣಿಸಿ ತಿನಿಸಿ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದರು.
ಅಣ್ಣ ನಿಮಗೆ ಕಷ್ಟ ಬಂದರೆ ಸಮರ್ಥ ಎಂದು ನಿನ್ನ ಕಣ್ಮುಂದೆ ಇರುತ್ತೇನೆ ಅಣ್ಣ, ನಿನ್ನ ಕಣ್ಮುಂದೆ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ನಾನು ಬರುತ್ತೇನೆ ಅಣ್ಣ. ಏಕೆ ನಿಮ್ಮೆಯಿಂದ ಕಣ್ಣಲ್ಲಿ ನೀರು? ಶಾಲೆಯಿಂದ ಇಂದು ಬೇಗನೆ ಬಂದಿಯಲ್ಲ ಮಗು? ಹೌದು ಚಿಕ್ಕಪ್ಪ, ನಮ್ಮೂರಿನ ಉರುಸಿನ ನಿಮಿತ್ತವಾಗಿ 2 ದಿನ ಶಾಲೆ ರಜೆ ಕೊಟ್ಟಿದ್ದಾರೆ. ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡಬೇಕೆಂದು ಬೇಗನೆ ಬಂದೆ ಚಿಕ್ಕಪ್ಪ. ಮಗು ಕುಮಾರ, ನೀನು ಹೇಳಿದ ಮಾತು 100ಕ್ಕೆ 100 ಸತ್ಯವಾಗಿದೆ. ಆದ್ರೆ ಹೆತ್ತ ತಾಯಿಗೆ ಸಹಾಯ ಮಾಡುವುದಕ್ಕಂತ ಬಂದ ಆ ದೇವರು ಕರುಳು ಕತ್ತರಿಸಿಟ್ಟು ಮಾತಾಡ್ತಾ ಇದ್ದಲ್ಲ, ಆ ದೇವರಿಗೆ ಸ್ವಲ್ಪಾದ್ರೂ ಕರುಣೆನೇ ಇಲ್ಲಿ ಇರಪ್ಪ. ಅಳಬೇಡಮ್ಮ, ಅಳಬೇಡ. ಯಾವ ಕಾಲಕ್ಕೂ ಆ ದೇವರು ಸದಾಕಾಲ ನಮ್ಮ ಮೇಲೆ ಇರುತ್ತಾನೆ. ನಾನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನಿಮ್ಮೆಲ್ಲರನ್ನು ಸಾಕುತ್ತೇನೆ ಅಮ್ಮ. ಮಗು ಕುಮಾರ, ಬೆಳೆಯುವಂತ ಪಯರು ಮೊಳಕೆಯಲ್ಲಿ ಕಂಡಂತೆ ಈ ನಿನ್ನ ಮಾತು ಕೇಳಿದರೆ ಸ್ವತಃ ಭಗವಂತನ ತರಗಿಳಿದು ಬಂದಂತೆ ಮಾತನಾಡಿದ ತಪ್ಪ. ಚಿಕ್ಕಪ್ಪ, ನೀನೇಕೆ ಮೌನವಾಗಿರುವೆ? ಮೈಯಲ್ಲಿ ಹುಷಾರವಿಲ್ಲಪ್ಪ, ಅದಕ್ಕೆ ಸಮರ್ಥ, ನಿನ್ನ ಕತೆ ಪುರಾಣ ನನಗೇನು ಬೇಕಾಗಿಲ್ಲ. ಬೇಗನೆ ತೊಲಗಿನಿಂದ. ಸೋದರ ಹೋಗುತ್ತೇನೆ ಸಮರ್ಥ, ನೀನೇ ಹೋದರೆ ನಾವು ಹೇಗೆ ಜೀವಿಸಬೇಕಪ್ಪ? ಹೇಗೆ ಜೀವಿಸಬೇಕು? ಜೀವಿಸಬೇಕಂಡ ಜೀವಿಸಬೇಕು, ಯಾವುದೇ ನೋವು ಇಲ್ಲ ಅನ್ನೋ ತರ ನಗಬೇಕಣ್ಣ, ನಗಬೇಕಣ್ಣ, ಯಾವುದು ದುಃಖ ಇಲ್ಲ. ಆಟವಾಡಬೇಕಣ್ಣ, ಸೋಲೆ ಇಲ್ಲ. ಸಮರ್ಥ, ಅಣ್ಣ ತಮ್ಮಂದಿರು ಇರಬೇಕಣ್ಣ, ಕೊನೆ ಇಲ್ಲ ಅನ್ನೋ ತರ. ಸಮರ್ಥ, ಗಳಿಸಿಕೊಂಡ ಮೇಲೆ ತಿಳಿಯುವುದು ನಂಬಿಕೆ, ಕಳೆದುಕೊಂಡ ಮೇಲೆ ತಿಳಿಯುವುದು ಅವರ ಗೌರವ. ಸಹೋದರ, ಹೃದಯಕ್ಕೆ ಅರ್ಥವಾಗುವುದು ಪ್ರೀತಿ. ಸಹೋದರ, ಪ್ರೀತಿ ತಿಳಿಯದಂತಾಗಿದೆ ಈ ನನ್ನ ಮನಸ್ಸಿಗೆ, ಬರದಂತಾಗಿದೆ ಈ ನನ್ನ ಕನಸಿಗೆ. ಇದೆಲ್ಲ ಬರದಾಗಿ ನಾವೀಗ ಬಿಕ್ಕಿ ಬಿಕ್ಕಿ ಹತ್ತಿರೂ ಯಾವ ಪ್ರಯೋಜನ ಇಲ್ಲ. ಅದು ನಿನ್ನನ್ನು ಬಿಟ್ಟು ಬದುಕು ಶಕ್ತಿ ನಮಗಿಲ್ಲಪ್ಪ. ಸಹೋದರ, ಸಹೋದರ, ನಾನು ಈಗ ಬಿರುಗಾಳಿಗೆ ಸಿಕ್ಕು ನೆರಳಾಡುತ್ತಿದ್ದೇನೆ. ಇದು ಹೊರಗದ ಗಾಯವಾಗಿದೆ. ಮತ್ತಷ್ಟು ಗಾಯ ಮಾಡಬೇಡಪ್ಪ, ಮತ್ತಷ್ಟು ಗಾಯ ಮಾಡಬೇಡ. ಅಣ್ಣ, ನನ್ನ ನಿನ್ನ ನಡುವೆ ದಾಟದ ನದಿ. ಅಣ್ಣ, ರೆಕ್ಕೆ ಮುರಿದ ಅಕ್ಕಿ ಆರೋದು ಯಾವ ದಿಕ್ಕಿಗೆ ಹೇಳಲ್ಲ. ತಮ್ಮ, ನಾವು ಬಡವರಾದರೂ ಇಲ್ಲದಂತಾಯಿತೆ ಅಂಬಿಗನ ಆಸೆ. ನಿಮ್ಮನ್ನು ಅಗಲಲಾಗದೆ, ನಿಮ್ಮನ್ನು ಅಗಲಲಾಗದೆ ನನ್ನ ಕಣ್ಣುಗಳು. ಸಹೋದರ, ಕಣ್ಣೀರು ಹೊರಗೆ ಬರದೆ, ಕಣ್ಣೀರು ಹೊರಗೆ ಬರದೆ ಕಣ್ಣಿಗೆ ಹೊರೆಯಾಗಿದೆ ಅತ್ತಿಗೆ. ಅಮ್ಮ ಸಮರ್ಥ,
ನಿನ್ನ ನಗುವಿನಲ್ಲಿ ನೋವು ಮರೆಯುವ ಆಸೆ, ಸವಿ ನೆನಪಿನಲ್ಲಿ ಜಗವ ತೊರೆಯುವ ಆಸೆ. ಇಂಥ ಆಸೆಗಳು ಬದುಕಿನಲ್ಲಿ ಬರೀ ಕತ್ತಲೆಯನ್ನ ಕತ್ತಲೆ. ಬೇಡಪ್ಪ, ನೀನು ಯಾವತ್ತೂ ಈ ಮನೆ ಬಿಟ್ಟು ಹೋಗ್ಬೇಡಪ್ಪ. ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೆ. ಈ ಮನೆ ಬೇಡಪ್ಪ, ಈ ಮನೆಯಲ್ಲಿ. ನಾನು ಎಲ್ಲೇ ಇರಲಿ, ನಾನು ಹೇಗೆ ಇರಲಿ, ಅನುಕ್ಷಣವು ನಿಮ್ಮನ್ನೇ ಆರೈಸಿದೆ ಅತ್ತಿಗೆ, ನಿಮ್ಮನ್ನೇ ಪೂಜಿಸಿದೆ. ಸಹೋದರ, ಅನುಕ್ಷಣವೇ ನಿನ್ನನ್ನೇ ಹಾರೈಸುವೆ ಅಪ್ಪ, ನಿನ್ನನ್ನೇ ಹಾರೈಸುವೆ. ಅತ್ತಿಗೆ, ನನ್ನನ್ನು ತಡೆಯಬೇಡಿ. ಈ ಜಗದಲ್ಲಿ ನಾನು ಹುಚ್ಚನಾಗಬೇಕು, ಇಲ್ಲ ರಾಜನಾಗಿ ಮೆರೆಯಬೇಕು. ನನ್ನನ್ನು ನೀವು ತಡೆಯಬೇಡಿ, ನನಗೆ ಆಶೀರ್ವಾದ ಮಾಡಿ. ನಾನಿನ್ನು ಹೋಗಿ ಬರುತ್ತೇನೆ. ಬೇಡಪ್ಪ ಬೇಡ, ನಿನ್ನ ಕೈ ಮುಗಿದು